ನಮಸ್ತೆ ಸ್ನೇಹಿತರೆ. ಕಾರ್ತೀಕ ಪುರಾಣದ 25ನೇ ಅಧ್ಯಾಯ ದುರ್ವಾಸನ ಶಾಪ. ಮುಂದುವರಿದ ಜ್ಞಾನಿಗಳು ಮಾತನಾಡಿ, ಅಂಬರೀಷನೇ, ಇಂತಹ ಉಭಯ ಸಂಕಟಕ್ಕೆ ನೀನು ಸಿಕ್ಕಿಕೊಂಡಿರುವುದು ನೀನು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಫಲಗಳೇ ಎನ್ನಬಹುದು. ಆದುದರಿಂದ ನಾವು ಇದಿಮಿತಹ ಎಂದು ಏನು ಹೇಳಲಾರೆವು. ನೀನು ಜ್ಞಾನಿಯೇ ಆಗಿರುವೆ, ನಿನಗೆ ಯಾವುದು ನ್ಯಾಯವೆಂದು ತೋಚುತ್ತದೆಯೋ ಅದನ್ನು ಮಾಡು ಎಂದು ಹೇಳಿದರು. ಆಗ ಅಂಬರೀಷನು ವ್ಯಥಿತ ಹೃದಯನಾಗಿ, ಮಹಾತ್ಮರೇ, ನಾನು ಇಷ್ಟೇ ಹೇಳಬಯಸುತ್ತೇನೆ. ಇದು ನನ್ನ ನಿರ್ಧಾರವೂ ಆಗಿದೆ. ದ್ವಾದಶಿ ಗಳಿಗೆಗಳು ಮುಗಿಯುವುದು ಖಂಡಿತ. ಆದರೆ ದ್ವಾದಶಿ ವ್ರತವನ್ನು ಬಿಡುವುದಕ್ಕಿಂತ ಬ್ರಾಹ್ಮಣನ ಶಾಪ ಇನ್ನೂ ಹೆಚ್ಚಿನದು. ನಾನು ಪಾರಣೆ ಮಾಡುವುದಿಲ್ಲ, ಆದರೆ ನೀರನ್ನಷ್ಟೇ ಕುಡಿಯುತ್ತೇನೆ. ನೀರು ಕುಡಿಯುವುದು ಭೋಜನವಾಗುವುದಿಲ್ಲ. ಹೀಗೆ ಮಾಡಿದರೆ ವ್ರತಭಂಗವಾಗುವುದಿಲ್ಲ, ದುರ್ವಾಸ ಮುನಿಗಳಿಗೆ ಅವಮಾನ ಮಾಡಿದಂತಾಗುವುದಿಲ್ಲ ಕೂಡ. ಅಂದ ಮೇಲೆ ಅವರು ನನ್ನನ್ನು ಶಪಿಸುವ ಅಗತ್ಯ ಬರುವುದಿಲ್ಲ. ವ್ರತಭಂಗವಾಗದಿರಲು ಇದೇ ಸರಿಯಾದ ಮಾರ್ಗ ಎಂದು ಹೇಳಿ ಕೂಡಲೇ ನೀರನ್ನು ಕುಡಿದನು. ಅಂಬರೀಷನು ನೀರು ಕುಡಿಯುತ್ತಿರುವಂತೆಯೇ ದುರ್ವಾಸ ಮುನಿಗಳು ನದಿಸ್ನಾನ ಮುಗಿಸಿ ಶಿಷ್ಯರ ಸಮೇತ ಅರಮನೆಗೆ ಬಂದರು. ಬ್ರಾಹ್ಮಣರೆಲ್ಲ ಭೋಜನ ಮಾಡುವ ಸಿದ್ಧತೆಯಲ್ಲಿದ್ದರು. ಆದರೆ ದುರ್ವಾಸನಿಗೆ ಅಂಬರೀಷನು ನೀರು ಕುಡಿದಿರುವುದನ್ನು ತಿಳಿದು ಅಸಾಧ್ಯ ರೋಷ ಬಂದಿತು. ಕೆಂಡಾಮಂಡಲನಾದ ಅವರು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ಎಲೈ ಅಂಬರೀಷನೇ, ನಾನು ನಿನ್ನ ಮನೆಗೆ ಅತಿಥಿಯಾಗಿ ಬಂದಿರುವಾಗ ನನ್ನನ್ನು ಭೋಜನಕ್ಕೆ ಕರೆದು ನನಗಿಂತ ಮೊದಲೇ ನೀನು ಭೋಜನ ಮಾಡಿದೆಯಲ್ಲ, ಇದು ರಾಜ್ಯಧರ್ಮ ಏನು? ನೀನು ಭೋಜನ ಮಾಡಿ ಬ್ರಾಹ್ಮಣರಿಗೆ ಅವಮಾನ ಮಾಡಿರುವೆ. ನೀನು ಸನ್ಮಾರ್ಗದಲ್ಲಿ ನಡೆದುಕೊಳ್ಳದೆ ದುರ್ಮಾರ್ಗಿಯಾಗಿರುವೆ, ಶಾಸ್ತ್ರ ತಿಳಿಯದವನಾಗಿರುವೆ. ಅತಿಥಿಗಳನ್ನಾದರಿಸಿದವನು ಪರಮ ಪಾಪಿ, ತಿಳಿ. ಅತಿಥಿಗಾಗಿ ಅಡಿಗೆ ಮಾಡಿಟ್ಟು ಅವನಿಗರ್ಪಿಸದೆ ತಾನೇ ಭುಜಿಸುವವನು ಪಾಪಿಗಳಲ್ಲಿ ಅತ್ಯಂತ ಪಾಪಿ, ತಿಳಿ. ಮೇಲಾಗಿ ಭೋಜನಕ್ಕೆ ಬದಲಾಗಿ ತುಳಸಿ ದಳವೋ ಹೂವೋ ಹಣ್ಣುಗಳೋ ತಿನ್ನುವುದು, ನೀರು ಕುಡಿಯುವುದು ಎಲ್ಲವೂ ಭೋಜನಕ್ಕೆ ಸಮ. ನೀನು ಜಲಪಾನ ಮಾಡಿರುವೆ, ಅದು ಅತಿಥಿಯನ್ನು ಬಿಟ್ಟು ಜಲಪಾನ ಮಾಡಿರುವುದರಿಂದ ಭೋಜನಕ್ಕೆ ಸಮಾನನಾಯಿತಲ್ಲದೆ ನಮಗೆ ಅವಮಾನ ಮಾಡಿರುವೆ. ನನ್ನನ್ನು, ಅಂದರೆ ಬ್ರಾಹ್ಮಣನನ್ನು ಅವಮಾನ ಪಡಿಸಿದರೆ ಅದು ವಿಷ್ಣುವಿಗೆ ಅವಮಾನ ಮಾಡಿದಂತೆಯೇ. ನೀನು ಮಹಾಪಾಪಿ, ಬ್ರಾಹ್ಮಣನನ್ನು ಅವಮಾನಿಸಿದೆ. ನಿನ್ನಲ್ಲಿ ಅಹಂಕಾರವಿದೆ, ರಾಜನೆಂಬ ಗರ್ವವಿದೆ. ನನಗೇನಿತ್ತು ತಾಳ್ಮೆಯಿಲ್ಲ. ಅತಿಥಿ ಸತ್ಕಾರ ಮಾಡದವನು ದೊರೆಯಾಗಿ ಇರುವುದಕ್ಕೆ ಅನರ್ಹನು, ತಿಳಿ ಎಂದು ದೂಷಿಸಿದರು. ಆಗ ಅಂಬರೀಷನು, ಮಹರ್ಷಿಗಳೇ, ನಾನು ತಪ್ಪು ಮಾಡಿದೆ. ಅಜ್ಞಾನವು ನನ್ನನ್ನಾವರಿಸಿತು. ನಾನು ಪಾಪಾತ್ಮನು. ಯುಕ್ತ ವಿವೇಚನೆ ಮಾಡದೆ ಧರ್ಮ ಬಹಿರವಾಗಿ ನನ್ನ ಹಿತವನ್ನಷ್ಟೇ ಬಯಸಿದೆ. ಆದರೆ ತಾವು ದಯಾಪರರು, ಬ್ರಾಹ್ಮಣರಲ್ಲಿಯೇ ಶ್ರೇಷ್ಠರು, ತಪಸ್ವಿಗಳು, ಮಹಾಮಹಿಮರು, ಕರುಣಾಶಾಲಿಗಳು. ತಾವು ನನ್ನನ್ನು ಉದ್ಧರಿಸಿ ಕಾಪಾಡಿ ನಾನು ನಿಮ್ಮನ್ನು ಅವಮಾನ ಮಾಡಿದೆನೆಂದು ಸಿಟ್ಟಾಗದೆ ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಬಳಿಕ ಅವರ ಕಾಲು ಹಿಡಿದು ಕೇಳಿಕೊಂಡನು. ದುರ್ವಾಸರು ಮುಂಗೋಪಿಗಳು, ಅವರಲ್ಲಿ ದಯೆ ಎಂಬುದರಿರಲಿಲ್ಲ. ಅಂಬರೀಷನನ್ನು ಎಡಗಾಲಿನಿಂದ ಒದ್ದರು. ಎಲ್ಲವೋ ಅಂಬರೀಷ, ನೀನು ಮಾಡಿದ ಈ ಘೋರ ತಪ್ಪಿಗಾಗಿ 10 ಜನ್ಮಗಳಲ್ಲಿ ಹುಟ್ಟುವವನಾಗು ಎಂದು ರೌದ್ರಾವತಾರ ತಾಳಿ ಶಪಿಸಿದರು. ಹಾಗೂ ಈ ಜನ್ಮಗಳಾವುವು ಎಂಬುದನ್ನು ತಿಳಿಸಿದರು. ಮತ್ಸ್ಯ, ಕೂರ್ಮ, ವರಹ, ಸಿಂಹದ ಮುಖವುಳ್ಳವನು ವಾಮನನಾಗಿಯೂ ಮೊದಲ 5 ಜನ್ಮಗಳಲ್ಲಿ ಜನಿಸಿ 6ನೆಯ ಜನ್ಮದಲ್ಲಿ ಕೆಟ್ಟವನಾಗಿ 21 ಬಾರಿ ಕ್ಷತ್ರಿಯರನ್ನು ಸಂಹರಿಸುವವನಾಗಿಯೂ 7ನೆಯ ಜನ್ಮದಲ್ಲಿ ತಂದೆಯ ಮಾತಿನಂತೆ ನಡೆಕೊಳ್ಳುವವನಾಗಿಯೂ 8ನೆಯ ಜನ್ಮದಲ್ಲಿ ಸಿಂಹಾಸನವೇ ಇಲ್ಲದ ರಾಜನಾಗಿಯೂ 9ನೆಯ ಜನ್ಮದಲ್ಲಿ ಎಲ್ಲರಿಂದಲೂ ವಂದಿಸಲ್ಪಟ್ಟವನಾಗಿಯೂ ಕಡೆಯ ಜನ್ಮದಲ್ಲಿ ಹಿಂಸಾಚಾರ ಮಾಡುವ ಬ್ರಾಹ್ಮಣನಾಗಿಯೂ ಹುಟ್ಟು ಎಂದು ಶಪಿಸಿದರು. ಇಷ್ಟಾದರೂ ಅವರ ಕೋಪ ಕಡಿಮೆಯಾಗಲಿಲ್ಲ, ಕೋಪ ಹೆಚ್ಚಿಸಿಕೊಂಡೇ ಇದ್ದರು. ಆಗ ಹರಿಭಕ್ತನಾದ ಅಂಬರೀಷನು ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ಇದ್ದನು. ಅಂಬರೀಷನ ಮೊರೆ ಕೇಳಿ ಭಗವಂತನು, ಜಗನ್ನಿಯಾಮಕನೂ ಆದ ಮಹಾವಿಷ್ಣುವು ಅವನ ಹೃದಯದಲ್ಲಿ ನೆಲೆಸಿ, ಮುನಿವೇರೆಣ್ಯ, ನೀನು ಕೊಟ್ಟ ಶಾಪವನ್ನು ನಾನು ಅನುಭವಿಸುತ್ತೇನೆ ಎಂದು ಅವನಿಂದ ಹೇಳಿಸಿದನು. ಅಂಬರೀಷನ ಮಾತು ಕೇಳಿದ ಬಳಿಕ ದುರ್ವಾಸ ಮುನಿಯು ಕೋಪವನ್ನು ಕಡಿಮೆ ಮಾಡಿಕೊಳ್ಳತೊಡಗಿದರು. ಆದರೂ ಅವನಿಗೆ ರಾಜನನ್ನು ನುಂಗಿ ಹಾಕಿ ಬಿಡುವ ದೃಷ್ಟಿ ಇದ್ದಿತ್ತು. ತನ್ನ ಭಕ್ತನಿಗೆ ಶಾಪವಿತ್ತ ದುರ್ವಾಸನ ಮೇಲೆ ಕೋಪಗೊಂಡ ಮಹಾವಿಷ್ಣುವು ಆ ಮುನಿಯು ಸಂಹಾರ ಮಾಡಬೇಕೆಂದು ತನ್ನಲ್ಲಿದ್ದ ಚಕ್ರಯುಧವನ್ನು ಮುನಿಯ ಮೇಲೆ ಪ್ರಯೋಗಿಸಿದನು. ವಿಷ್ಣು ಚಕ್ರವೆಂದರೆ ಸಾಮಾನ್ಯವೇ? ಸುದರ್ಶನ ಚಕ್ರವನ್ನು ಮಹಾವಿಷ್ಣುವು ಬಿಸಿದೊಡನೆ ಅದು ಅಗ್ನಿಪರ್ವತವು ಜ್ವಾಲೆಯನ್ನುಗುಳುವಂತೆ ಜ್ವಾಲೆ ಸಿಡಿಸುತ್ತಾ ಮುನಿಯ ಮೇಲೆ ಎರಗಲು ಬಂದಿತ್ತು. ಕೆಟ್ಟೇನೋ ಬಿಟ್ಟೇನೋ ಎಂದು ದುರ್ವಾಸನು ತನ್ನ ಜೀವ ಉಳಿದರೆ ಸಾಕೆಂದು ಅಲ್ಲಿಂದ ಓಡತೊಡಗಿದನು. ಚಕ್ರ ಅವನನ್ನೇ ಹಟ್ಟಿಸಿಕೊಂಡು ಬರುತ್ತಿದ್ದಿತು.
ದುರ್ವಾಸ ಭೂಲೋಕವನ್ನೆಲ್ಲ ಅಲೆದನು. ಯಾವ ಮಹಾಮಹಿಮ ತಪಸ್ವಿಗಳಿಂದಲೂ ಅವನನ್ನು ಚಕ್ರದಿಂದ ರಕ್ಷಿಸಲಾಗಲಿಲ್ಲ. ದುರ್ವಾಸ ಬಳಿಕ ದೇವಲೋಕಕ್ಕೆ ಹೋದನು. ಅಲ್ಲಿ ಇಂದ್ರಾದಿ ದೇವತೆಗಳು ಅವನನ್ನು ರಕ್ಷಿಸಲಾರದಾದರು. ದುರ್ವಾಸನು ಸತ್ಯಲೋಕಕ್ಕೂ ಬಳಿಕ ಕೈಲಾಸಕ್ಕೂ ಹೋದನು. ಬ್ರಹ್ಮನಾಗಲಿ ರುದ್ರನಾಗಲಿ ದುರ್ವಾಸನು ರಕ್ಷಿಸಲಾಗಲಿಲ್ಲ. ದುರ್ವಾಸ ಮುನಿಗಿರಬೇಕಾದ ಶಾಂತ ಸ್ವಭಾವವನ್ನು ಕಳೆದುಕೊಂಡು ಕೋಪಿಷ್ಠನಾಗಿದ್ದೇ ಇದಕ್ಕೆಲ್ಲ ಕಾರಣವಾಗಿತ್ತು. ಕೋಪಿಗಳು ಇಂತಹ ಸಂಕಷ್ಟಗಳಿಗೊಳಗಾಗುವುದು ಸಹಜ. ದುರ್ವಾಸನು ಇಂದ್ರನಲ್ಲೂ ಬ್ರಹ್ಮನಲ್ಲೂ ರುದ್ರನಲ್ಲೂ ಚಕ್ರಬಾಧೆಯಿಂದ ನನ್ನನ್ನು ರಕ್ಷಿಸಬೇಕೆಂದು ಕೇಳಿಕೊಂಡನು. ಯಾರು ಚಕ್ರಾಯುಧವನ್ನು ಹಿಮ್ಮೆಟ್ಟಿಸಲು ಅಸಮರ್ಥರಾದರು. ಆಗ ದುರ್ವಾಸನು ಚಕ್ರವನ್ನು ಬೀಸಿದ ಶ್ರೀ ಮಹಾವಿಷ್ಣುವೇ ಗತಿ ಎಂದು ವೈಕುಂಠಲೋಕ ಕುರಿತು ಓಡಿದನು. ಹೀಗೆ 25ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ. ಓಂ ನಮಃ ಶಿವಾಯ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.